ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಎಲ್ಲರೂ ನನ್ನ ಸಂಚಿಕೆ ನೋಡ್ತಾ ಇದ್ದೀರಾ. ಪ್ಲಸ್ ಇವತ್ತಿನ ಹೊಸ ಸಂಚಿಕೆಯಲ್ಲಿ ಹೊಸ ಸುದ್ದಿ, ಹೊಸ ಥಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ. ಎಲ್ಲರೂ ಅವತ್ತಿಂದ ನಾನು ಕೇಳೋದಿಷ್ಟೇ, ಡಯಾಬಿಟಿಸಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಡಾಕ್ಟ್ರೆ ಅಂತ ಎಲ್ಲ ಕೇಳಿದ್ದೀರಾ. ಬಟ್ ಡಯಾಬಿಟಿಸಿಂದ ಫುಟ್ ಇನ್ಫೆಕ್ಷನ್ ಕೇಳಿರ್ಬೋದು, ಅಂದರೆ ಕಾಲ್ಗಾಯ ಕೇಳಿರ್ಬೋದು. ಕಾಲ್ಗಾಯದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಏಕೆಂದರೆ ಕಾಲ್ಗಾಯ ಎಷ್ಟು ಕೆಟ್ಟದ್ದು ಅಂದರೆ, ಒಂದು ಸತಿ ಕಾಲ್ಗಾಯ ಆಗೋದ್ರೆ ಡಯಾಬಿಟಿಸ್ ಪೇಷಂಟ್ಸ್ಗೆ ವಾಸಿನೇ ಆಗೋಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಕಾಲ್ಗಾಯ ಆಗದೇ ಇರೋಂಗೆ ನೋಡ್ಕೊಳ್ಳೋದೇ ತುಂಬಾ ಅವಶ್ಯಕತೆ, ತುಂಬಾ ಇಂಪಾರ್ಟೆಂಟ್. ಸೊ ಡಯಾಬಿಟಿಸ್ ಆ್ಯಂಡ್ ಫುಟ್ ಅಂತ ನಾವು ಕರಿತೀವಿ. ಇನ್ಫ್ಯಾಕ್ಟ್ ನಾವು ತಮಾಷೆ ಮಾಡ್ತೀವಿ, ಕಾಲನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ಅಂದರೆ ಮಕ್ಕಕ್ಕಿಂತ ಚೆನ್ನಾಗಿ ನೋಡ್ಕೊಬೇಕು ಅಂತೀವಿ. ಮಕ್ಕಕ್ಕೆ ನೀವೆಲ್ಲ ಹಾಕ್ತಿರಲ್ಲ, ಏನೇನು ಕ್ರೀಮ್ಸು ಅವೆಲ್ಲ ಹಾಕ್ತಿರ, ಅದೇ ಥರ ಕಾಲನ್ನು ಕೂಡ ಜಾಸ್ತಿ ಹೊಡಿದಂಗೆ ನೋಡ್ಕೊಬೇಕು, ಅವನ್ನೆಲ್ಲ ಮಾಡಬೇಕು. ಅವೆಲ್ಲ ಮಾಡದೇ ಇದ್ದರೆ ಡಯಾಬಿಟಿಸಲ್ಲಿ ಬೇಗ ಡ್ಯಾಮೇಜ್ ಆಗುತ್ತೆ. ಯಾಕೆ ಡಯಾಬಿಟಿಸಲ್ಲಿ ಕಾಲಿಗೆ ಯಾಕೆ ಡ್ಯಾಮೇಜ್ ಆಗಬೇಕು ಅಂತ ನೀವು ಕೇಳ್ಬೋದು. ಜನರಲಾಗಿ ನಾವೇನಂತ ಹೇಳ್ತೀವಿ ಅಂದರೆ, ಡಯಾಬಿಟಿಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಕಡೆ ಆಗುತ್ತೆ, ಬಟ್ ಕಾಲಲ್ಲಿ ಸ್ವಲ್ಪ ಕಮ್ಮಿ ಬ್ಲಡ್ ಸರ್ಕ್ಯುಲೇಷನ್ಸ್ ಇರುತ್ತೆ. ಪ್ಲಸ್ ನಾಟ್ ಓನ್ಲಿ ದಟ್, ಡಯಾಬಿಟಿಸಲ್ಲಿ ಡ್ರೈ ಸ್ಕಿನ್ ತುಂಬಾ ಕಾಮನಾಗಿ ಆಗುತ್ತೆ. ಅಂದರೆ ಚರ್ಮದಲ್ಲಿ ನಾರ್ಮಲ್ ಪರ್ಸನ್ ಚರ್ಮದಲ್ಲಿ ಆಯಿಲ್ ಸೆಕ್ರೀಷನ್ ಅಂತ ಹೇಳ್ತೀವಿ. ಆಯಿಲ್ ಸೆಕ್ರೀಷನ್ಸ್ ಆವಾಗ ಬರ್ತಾ ಇರುತ್ತೆ. ಸೊ ಸ್ಕಿನ್ ಲೂಬ್ರಿಕೇಟ್ ಆಗ್ತಾ ಇರುತ್ತೆ, ಸ್ಕಿನ್ ಡ್ರೈ ಆಗದಿರಂಗೆ ನೋಡ್ಕೊಳ್ಳುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಡಯಾಬಿಟಿಸ್ ಇರೋ ಪೇಷಂಟ್ಸಲ್ಲಿ ಈ ಸ್ಕಿನ್ನಲ್ಲಿ ಆಯಿಲ್ ಸೆಕ್ರೀಷನ್ಸ್ ಬರಲ್ಲ, ಅಂದರೆ ಆಯಿಲ್ ಬರೋದಿಲ್ಲ. ಈ ಆಯಿಲ್ ಬರದೇ ಇರೋದು ಏನಾಗುತ್ತೆ, ಸ್ಕಿನ್ ಡ್ರೈನೆಸ್ ತುಂಬಾ ಜಾಸ್ತಿ ಆಗುತ್ತೆ. ಡ್ರೈನೆಸ್ ಜಾಸ್ತಿ ಆಗೋದ್ರಿಂದ ಕಟ್ ಆಗೋದಾಗಲಿ, ಕ್ರ್ಯಾಕ್ ಆಗೋದಾಗಲಿ, ಅವೆಲ್ಲ ಹಲವಾರು ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಇನ್ಫ್ಯಾಕ್ಟ್ ನಾವು ಹೆಣ್ಣಿಗೆ ಕೇಳಿರ್ಬೋದು, ಡಯಾಬಿಟಿಕ್ ಪೇಷಂಟ್ಸ್ಗೆ ಕಾಲು ಉರಿ ಜಾಸ್ತಿ ಬರುತ್ತೆ ಅಂತ ಕೇಳ್ತಾರೆ. ಡಾಕ್ಟ್ರೆ, ನನ್ನ ಕಾಲು ತುಂಬ ಉರಿತಾ ಇದೆ, ಬಿಸಿ ಬಂದಂಗೆ ಆಗ್ತಾಯಿದೆ, ಚುಚ್ಚಿದಂಗೆ ಆಗ್ತಾಯಿದೆ. ಯಾಕೆ ಅಂದರೆ ಡಯಾಬಿಟಿಸಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಈ ಶುಗರ್ ಏನು ಮಾಡುತ್ತೆ, ಪೆರಿಫೆರಲ್ ನ್ಯೂರೋಪತಿ ಅಂತೀವಿ. ಅಂದರೆ ಡಯಾಬಿಟಿಸಿಂದ ಹೋಗಿ ಡಯಾಬಿಟಿಸ್ ನರ ಮೇಲೆ ಶೀತ್ ಇರುತ್ತೆ, ಕವರಿಂಗ್ ಇರುತ್ತೆ, ಆ ಕವರಿಂಗ್ನೆಲ್ಲ ತಿಂದುಬಿಡುತ್ತೆ. ಅದು ತಿಂದು ಎಕ್ಸ್ಪೋಸ್ ಆಗಿಬಿಡುತ್ತೆ. ಅದು ಎಕ್ಸ್ಪೋಸ್ ಆಗೋದ್ರಿಂದ ಉರಿ ಬರೋದು, ಬಿಸಿ ಬರೋದು, ಚುಚ್ಚೋದು, ಇವೆಲ್ಲ ಹಲವಾರು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ಗೂ ಉರಿ ಬರೋದು ಇದೆಲ್ಲ ಬರ್ತಾ ಇದೆ ಅಂದರೆ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಅಂತ ಲೆಕ್ಕ. ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಪ್ಲಸ್ ಇನ್ನೊಂದು ನಾವು ಏನು ಹೇಳ್ತೀವಿ ಅಂದರೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಕಟ್ಸ್ ಅಂತ ಹೇಳೋದಲ್ಲ, ಈ ಕಟ್ಸ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಪ್ರತಿದಿನ ರಾತ್ರಿ ಹೊತ್ತು ಕಾಲಿಗೆ ಚೆನ್ನಾಗಿ ಈ ಕೊಬ್ಬರಿ ಎಣ್ಣೆ ಅಥವಾ ಏನಾದ್ರು ಈ ಮಾಯಿಶ್ಚರೈಸರ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಕಿನ್ ಡ್ರೈನೆಸ್ ಆಗೋಲ್ಲ. ಡ್ರೈನೆಸ್ ಆಗದಿಲ್ಲ ಅಂದರೆ ಕ್ರ್ಯಾಕು ಆಗೋಲ್ಲ, ಕಟ್ಟು ಆಗೋಲ್ಲ, ಗಾಯಗಳು ಆಗೋಲ್ಲ. ಇಷ್ಟೊಂದು ಜನ ಬಂದು ನಂಗೆ ಕೇಳ್ತಾರೆ, ಡಾಕ್ಟರ್ ನನ್ನ ಕಾಲು ಗಾಯ ಆಯಿತು, ಬೇಗ ವಾಸಿ ಆಗೋಯ್ತು, ನನ್ನ ಶುಗರ್ ಕಂಟ್ರೋಲ್ ಇದೆಯಲ್ಲ ಅಂದ್ಬಿಡ್ತಾರೆ. ದಯವಿಟ್ಟು ಆ ಥರ ಭಾವನೆಗೆ ಹೋಗಬೇಡಿ. ಗಾಯ ವಾಸಿ ಆಗ್ತಿದ್ರೆ ಒಳ್ಳೆಯದು ನಿಮಗೆ, ಬಟ್ ಅದು ವಾಸಿ ಆಗ್ಬಿಡ್ತು, ನನ್ನ ಶುಗರ್ ಕಂಟ್ರೋಲ್ ಇದೆ ಅಂತ ಶುಗರ್ ಚೆಕ್ ಮಾಡ್ದಂಗೆ ಮಾತ್ರ ಇರಬಾರ್ದು. ಶುಗರ್ನು ಚೆಕ್ ಮಾಡ್ತಾ ಇರಬೇಕು, ಕಂಟ್ರೋಲ್ ಇದೆಯಾ ಅಂತ ನೋಡ್ಕೊತಾ ಇರಬೇಕು. ಕಂಟ್ರೋಲ್ ಚೆನ್ನಾಗಿದ್ದರೆ ಕಾಲು ಅದ್ರ ತನಗೆ ವಾಸಿ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಸೊ ಸಣ್ಣ ಗಾಯದಲ್ಲೇ ದೊಡ್ಡದಾಗದಿರಂಗೆ ನೀವು ನೋಡ್ಕೊಂಬಿಡಿ. ಎಷ್ಟೇ ಸಣ್ಣದಿರಲಿ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ಟೆಟ್ವ್ಯಾಕ್ ತೊಗೊಳ್ಳೋದು ಅಥವಾ ಡ್ರೆಸ್ಸಿಂಗ್ ಮಾಡೋದು ಅಥವಾ ನೀರು ಬೀಳಿಸ್ಕೊಳ್ಳೋದು ಕಮ್ಮಿ ಮಾಡೋದು, ಅದನ್ನೆಲ್ಲ ಮಾಡಬೇಕು. ನಮ್ಮಲ್ಲಂತೂ ತುಂಬ ಜನ ಡಯಾಬಿಟಿಸ್ ಪೇಷಂಟ್ಸ್ ಏನು ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಬರೀ ಕಾಲಲ್ಲಿ ನೆರೆದ್ಬಿಡ್ತು ಬೊಬ್ಬೆಗಳು ಬಂದುಬಿಟ್ಟಿರ್ತದೆ, ಅಂದರೂ ನೆಗ್ಲೆಕ್ಟ್ ಮಾಡಿ ಹಂಗೆ ಬಂದಿರ್ತಾರೆ. ನಾನು ಏನೋ ಕಾಲು ನೋಡಿದಾಗ, ಏನು ಕಾಲು ಬೊಬ್ಬೆ ಬಂದಿದೆಯಲ್ಲ ಅಂದರೆ, ಅಯ್ಯೋ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ಡಾಕ್ಟ್ರೆ, ಅಲ್ಲಿ ಬರೀ ಕಾಲಲ್ಲಿ ನೆರೆದ್ಬಿಟ್ಟೆ, ಬಿಸಿಲು ಇತ್ತಲ್ಲ, ಅದು ಕಾಲು ಸುಟ್ಟೋಯ್ತು, ಅದು ಸರಿ ಹೋಗೋದು ಬಿಡಿ ಡಾಕ್ಟ್ರೆ ಅಂತ. ದಯವಿಟ್ಟು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಬೊಬ್ಬೆನೂ ಕೂಡ ತುಂಬಾ ಡೇಂಜರಸ್. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಬೊಬ್ಬೆ ಬಂದಿದೆ ಅಂದರೆ ನಿಮಗೆ ಬಿಸಿ ತಾಕಿದೆ, ನಿಮ್ಗೆ ಗೊತ್ತಾಗಿಲ್ಲ, ಹಂಗೆ ನಡೆದಿದ್ದೀರಾ, ಅದರಿಂದ ಬೊಬ್ಬೆ ಬಂದಿದೆ ಅಂದರೆ ಸ್ಪರ್ಶ ಜ್ಞಾನ ಆಗಲೇ ಕಾಲಲ್ಲಿ ಕಳ್ಕೊತಾ ಇದ್ದೀರಾ. ಅದನ್ನು ನೀವು ತುಂಬ ಡೇಂಜರಸ್, ಹುಷಾರಾಗಿ ನೋಡಬೇಕು. ನೀವು ನೋಡದೇ ಇದ್ದರೆ ಮುಂದೆ ತೊಂದರೆ ಆಗಿಬಿಡುತ್ತೆ. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಹೋಗ್ಬೇಕಾದ್ರೆ ಆದಷ್ಟು ತಣ್ಣಗಿರೋ ಜಾಗದಲ್ಲಿ ಓಡಾಡಿ, ಬಿಸಿ ಜಾಗದಲ್ಲಿ ಓಡಾಡಬೇಡಿ. ಆವಾಗವಾಗ ಕಾಲನ್ನ ನೋಡ್ಕೊಳ್ಳಿ, ಚುಚ್ಚಿದೆಯಾ, ಏನಾರು ಆಗಿದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ಅವಶ್ಯಕತೆ. ಅದನ್ನೆಲ್ಲ ಆವಾಗವಾಗ ನೋಡಬೇಕು. ಇನ್ನು ಕೆಲವರು ಬೆಡ್ ಸಂದಿಗಳು ಏನಾಗುತ್ತೆ, ಕೆಸರನ್ನು ಕಾಮನಾಗಿ ನೀವು ನೋಡಿರ್ತೀರ, ಪದೇ ನೀರು ಕಾಲು ತೊಳ್ಕೊಳ್ಳೋದು ಅವ್ರು ಮಾಡೋರಲ್ಲಿ ಏನಾಗ್ತಾರೆ, ಕಾಲು ಒರೆಸ್ಕೊಳ್ಳಲ್ಲ, ಹಂಗೆ ಬಿಟ್ಬಿಡ್ತಾರೆ. ಅದು ಕ್ಲೋಸ್ಡ್ ಆಗಿರೋದು ಏನಾಗುತ್ತೆ, ಒಳಗೆ ತೇವಾಂಶ ಉಳಿದ್ಬಿಡುತ್ತೆ. ತೇವಾಂಶ ಉಳಿಯೋದ್ರಿಂದ ಫಂಗಸ್ ಬಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟೀನಿಯಾ ಪಿಡೀಸ್ ಅಂತ ಕೇಳಿರ್ಬೋದು. ಅದ್ರ ಕೆಸರುಣು ಅಂತ ನಾವು ಹೇಳ್ತೀವಿ, ಬಿಳಿಗಾಗಿರುತ್ತೆ, ಅದು ಕೆಸರುಣು ಅಂತ ಹೇಳಿ. ಅದು ಕೂಡ ತುಂಬ ಡೇಂಜರಸ್. ಅದು ಕೂಡ ಹಂಗೆ ಬಿಟ್ಟರೆ ಮುಂದೆ ತೊಂದರೆ ಕೊಟ್ಬಿಡುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೀವು ನೀಟಾಗಿ ಒರೆಸೋದು, ಪೌಡ್ರ್ ಹಾಕೋದು, ನೀಟಾಗಿ ನೋಡ್ಕೊಳ್ಳೋದು, ಅದನ್ನೆಲ್ಲ ಮಾಡಬೇಕು. ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸಿಂದ ಬರೋಂಥ ಫುಟ್ ಇನ್ಫೆಕ್ಷನ್ಸ್ನ ನೀವು ಪ್ರಿವೆಂಟ್ ಮಾಡ್ಬೋದು. ಡಯಾಬಿಟಿಸ್ ಫುಟ್ ಇನ್ಫೆಕ್ಷನ್ ಆಗೋದನ್ನು ತಡೆಯೋದು ತುಂಬಾ ಸುಲಭ, ಆದಮೇಲೆ ಸರಿಪಡಿಸೋದಿದೆಯಲ್ಲ ತುಂಬಾ ಕಷ್ಟ. ಇನ್ಫ್ಯಾಕ್ಟ್ ನಾವು ಎಷ್ಟೊಂದು ಜನಕ್ಕೆ ನೋಡಿದ್ದೀವಿ, 6 ರಿಂದ 8 ರಿಂದ 10 ತಿಂಗಳು ಆದರೂ ವಾಸಿಯಾಗಿರಲ್ಲ ಗಾಯಗಳು.
ಟ್ರೋಫಿಕ್ ಕಲ್ಸರ್ ಅಂತೀವಿ. ಟ್ರೋಫಿಕ್ ಕಲ್ಸರ್ ಅಂದರೆ ಏನಾಗುತ್ತೆ, ನಡಿಬೇಕಾದ್ರೆ ಅವರು ಮೀನ್ಸ್ ಸೆನ್ಸೇಷನ್ ಕಳೆದೋಗಿರ್ತದಲ್ಲ, ಸೊ ಅವ್ರು ನಡಿಬೇಕಾದ್ರೆ ಗೊತ್ತಾಗಲ್ಲ, ಚೆನ್ನಾಗಿ ಒಂದೇ ಕಡೆ ಭಾರ ಬಿಟ್ಟು ನಡೆದು ಬಿಡ್ತಾರೆ. ನಡೆದಾಗ ಏನಾಗುತ್ತೆ, ಕೆಲಾಸಿಟಿಯಸ್ ಅಂತೀವಿ, ಅಂದರೆ ಚರ್ಮ ಗಟ್ಟಿಗಾಗ್ಬಿಡುತ್ತೆ. ಆ ಗಟ್ಟಿಯಾಗಿರೋ ಚರ್ಮ ಅದನ್ನು ಮರೆತುಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ರಾಗ ಒಳಗೆ ಒತ್ತಿ ಒಳಗೆ ಪಸ್ ತುಂಬ್ಕೊಂಬಿಡುತ್ತೆ. ಪಸ್ ತುಂಬಿಕೊಂಡು ಗಾಯ ಆಗಿ ಅದು ಓಪನ್ ಆಗಿ ಆ ಗಾಯಗಳು ಮುಚ್ಚಲ್ಲ, ಮಾಯಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಅದನ್ನೆಲ್ಲ ಡ್ರೆಸ್ಸಿಂಗ್ ಮಾಡಿ ಪದೇ ಮಾಡ್ಕೊಂಡು ಅದನ್ನೆಲ್ಲ ವಾಸಿ ಮಾಡೋಕ್ಕೆ ತಿಂಗಳಾನ್ಗಟ್ಟಲೆ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನೀವನ್ನೆಲ್ಲ ಹುಷಾರಾಗಿ ನೀವು ನೋಡ್ಕೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸಿಂದ ಗಾಯಗಳು ಆರಾಮಾಗಿ ಆಗದಿರೋಂಗೆ ನೀವು ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು ಕಾಮನ್ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಕಾಮನ್ ಟೆಸ್ಟ್ ಏನಪ್ಪ ಅಂದರೆ, ಕಣ್ಣು ಮುಚ್ಚಿಬಿಟ್ಟು ಮುಟ್ಟೋದು ಗಿಲ್ಲೋದು ಗೊತ್ತಾಗುತ್ತಾ ಅಂತ ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ಳೋದ್ರಿಂದ ಗೊತ್ತಾಗ್ಬಿಡುತ್ತೆ ಡಯಾಬಿಟಿಸಿಂದ ನೀವು ನರ ಡ್ಯಾಮೇಜ್ ಆಗಿದೆಯಾ. ಡ್ಯಾಮೇಜ್ ಆಗಿಲ್ಲ ಅಂದರೆ ನಥಿಂಗ್ ಟು ವರಿ. ಅಕಸ್ಮಾತ್ ಮುಟ್ಟೋದು ಗಿಲ್ ಮಾಡೋದು ಅದೆಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಇಟ್ಕೊಳ್ಳಿ, ದಯವಿಟ್ಟು ಡೈರೆಕ್ಟ್ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ. ಡಾಕ್ಟ್ರ್ ಏನು ಮಾಡ್ತಾರೆ, ಅವ್ರು ಪ್ರತಿಯೊಂದು ಟೆಸ್ಟು ಮಾಡಿಸ್ತಾರೆ. ಇಲ್ಲ ಇನ್ನೊಂದು ಕಾಮನಾಗಿ ಒಂದು ಟೆಸ್ಟ್ ಮಾಡಿಸ್ತಾರೆ, ನರ್ವ್ ಕಂಡಕ್ಷನ್ ಟೆಸ್ಟ್ ಅಂತ ಕರಿತೀವಿ, NCT ಅಂತ ಇದೆ. ಅದರಿಂದ ಎಷ್ಟು ಡ್ಯಾಮೇಜ್ ಆಗಿದೆ, ನರ ತಿಂದ್ಬಿಟ್ಟಿದೆಯಾ ಅಂತೆಲ್ಲ ಗೊತ್ತಾಗೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟೇ ಬೇರೆ ಥರ ಇರುತ್ತೆ. ಅದನ್ನು ಟ್ರೀಟ್ಮೆಂಟ್ ಕೊಡೋದ್ರಿಂದ ನಿಮ್ಮ ಕಾಲು ಉರಿ ಬರೋದು, ಬಿಸಿ ಬರೋದು ಅವೆಲ್ಲ ತುಂಬ ನಿಧಾನಕ್ಕೆ ಕಮ್ಮಿಯಾಗಿ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಡಯಾಬಿಟೀಸಲ್ಲಿ ತುಂಬಾ ಪ್ರಾಬ್ಲಮ್ ಆಗೋಂಥದ್ದು ಅಂದರೆ ಡಯಾಬಿಟಿಕ್ ಫುಟ್ ಇನ್ಫೆಕ್ಷನ್ಸ್. ಆ ಫುಟ್ ಇನ್ಫೆಕ್ಷನ್ಸ್ ಬಂದವ್ರು ಕೇಳಬೇಕು, ಅವರೇ ಹೇಳ್ತಾರೆ. ಇನ್ನೊಂದು ಕಾಮನಾಗಿ ನೋಡಿರ್ಬೋದು ನೀವು ಡಯಾಬಿಟಿಸಲ್ಲಿ, ಯಾರೇ ಡಯಾಬಿಟಿಸಲ್ಲಿ ನೀವು ಕಾಲೆತ್ತು ನೋಡಿ ಎಲ್ಲರಿಗೂ ಕಪ್ ಚುಕ್ಕೆ ಇರುತ್ತೆ. ಏನಪ್ಪ ಈ ಕಪ್ ಚುಕ್ಕೆ ಡಯಾಬಿಟಿಸಲ್ಲಿ ಯಾಕಿದೆ ಅಂತ ನೀವು ಕೇಳಿರ್ಬೋದು. ಸಣ್ಣದಾಗಿ ಸುಮ್ಮನೆ ಏನೋ ಹೊಡ್ಕೊತೀರಾ ಅಂತ ಇಟ್ಕೊಳ್ಳಿ, ಆ ಹೊಡ್ಕೊಂಡಾಗ ಏನಾಗುತ್ತೆ, ಏಟು ಬೀಳುತ್ತಲ್ಲ, ಆ ಏಟೆಲ್ಲ ಆಗುತ್ತೆ ಕಪ್ಪಗೆ ಕಲೆ ಉಳಿದ್ಬಿಡುತ್ತೆ. ಇದಕ್ಕೆಲ್ಲ ನಾವು ಡಯಾಬಿಟಿಕ್ ಡರ್ಮೋಪತಿ ಅಂತ ಕರಿತೀವಿ. ಅದು ಡಯಾಬಿಟಿಸಿಂದನೇ ಬರೋದು, ಡಯಾಬಿಟಿಸ್ ಫುಟ್ ಇನ್ಫೆಕ್ಷನಿಂದನೇ ಬರೋದು. ಸೊ ಫುಟ್ ಇನ್ಫೆಕ್ಷನ್ ಆಗುತ್ತೆ ಅಂತ ಬರುತ್ತೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಯಿತು ಅಂದರೆ ಅದಕ್ಕಿಂತ ಕೂಡ ಡಯಾಬಿಟಿಸ್ಗೆ ಪ್ರಾಬ್ಲಮ್ ಕೊಟ್ಬಿಡುತ್ತೆ, ಗಾಯಕ್ಕೆ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಸೊ ಮಿಸ್ ಮಾಡ್ದಂಗೆ ನೋಡ್ಕೊಳ್ಳಿ. ಇನ್ನು ಕೆಲವರು ಕಾಲುಗಳು ನೋಡಿರ್ಬೋದು ನೀವು, ತುಂಬಾ ದಪ್ಪ ಇರುತ್ತೆ, ಊದಿರುತ್ತೆ. ಯಾಕೆಂದರೆ ಕೆಲವೊಂದು ಮಾತ್ರೆಗಳಿಂದ ಸೈಡ್ ಎಫೆಕ್ಟ್ ಆಗಿ ಕಾಲು ಊತ ಬಂದಿರ್ಬೋದು, ಇಲ್ಲ ಕೆಲವು ಸತಿ ಪ್ರೋಟೀನ್ಸ್ ಕಮ್ಮಿಯಾಗಿ ಬಂದಿರ್ಬೋದು ಕಾಲು ಊತ. ಕೆಲವು ಸೆಲ್ಲಿಟೈಸ್ ಅಂತೀವಿ, ಒಳ್ಳೊಳಗೆ ಕಟ್ಟಾಗಿರುತ್ತೆ, ನೋಡ್ಕೊಂಡಿರಲ್ಲ, ಅಂದರೆ ಈ ಕ್ರ್ಯಾಕ್ ಸ್ಕಿನ್ ಅಂತ ಹೇಳ್ತೀವಲ್ಲ ಆ ಥರ ಆಗಿರುತ್ತೆ, ನೋಡ್ಕೊಳ್ಳಲ್ಲ, ಹಂಗೆ ಬಿಟ್ಬಿಟ್ಟಿರ್ತಾರೆ. ಅದು ಒಳಗೆ ಇನ್ಫೆಕ್ಷನ್ ಆಗಿ ಸೆಲ್ಲಿಟೈಸ್ ಆಗಿಬಿಟ್ಟಿರ್ತದೆ. ಸೊ ಇವನ್ನೆಲ್ಲ ನೀವು ಕಾಲನ್ನ ಅವಾಗವಾಗ ನೋಡ್ಕೊತಾ ಇರಿ. ಏನೇ ಅನ್ಮಾದ್ರು ಅಟ್ಲೀಸ್ಟ್ ಆದರೂ ಕೂಡ 6 ತಿಂಗಳಿಗೋ ಅಥವಾ 8 ತಿಂಗಳಿಗೋ ಒಂದ್ಸತಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕಾಲನ್ನ ತೋರಿಸಿ. ಡಯಾಬಿಟೀಸಲ್ಲಿ ಶುಗರ್ ಒಂದೇ ಚೆಕ್ ಮಾಡಿದ್ರೆ ಸಾಲಲ್ಲ, ಕಾಲು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಎಷ್ಟು ಇಂಪಾರ್ಟೆನ್ಸ್ ಅಂತ ಅವಾಗಲೇ ಹೇಳಿದೆ, ಮಕ್ಕದಷ್ಟೇ ಇಂಪಾರ್ಟೆನ್ಸ್ ಕೊಡಿ. ಸೊ ಮಿಸ್ ಮಾಡ್ದಂಗೆ ಅವನ್ನೆಲ್ಲ ಚೆಕ್ ಮಾಡಿಸ್ಕೊಡಿ. ಚೆಕ್ ಮಾಡಿಸೋದ್ರಿಂದ ನಿಮಗೆ ಡಯಾಬಿಟಿಸಿಂದ ಗಾಯಕ್ಕೆ ಏನಾರು ಆಗ್ತಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ. ಸೊ ಆಗಂಗಿದ್ರೆ ನಿಮ್ಮ ಡಾಕ್ಟರ್ ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಏನೇನು ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ ಅಂತ. ಹಂಗೆ ಮಾಡ್ತಾ ಹೋಗಿ ಗಾಯ ಇದ್ದಂಗೆ ನೀವು ಪ್ರಿವೆಂಟ್ ಮಾಡ್ಬೋದು. ಆಲ್ವೇಸ್ ವಿ ಸೇ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಮಿಸ್ ಮಾಡ್ದಂಗೆ ಪ್ರಿವೆನ್ಷನ್ಗೆ ಎಲ್ಲರೂ ಆದ್ಯತೆ ಕೊಡಿ, ಇಂಪಾರ್ಟೆನ್ಸ್ ಕೊಡಿ, ಸೊ ದಟ್ ಪ್ರಿವೆನ್ಷನ್ ಮಾಡೋಣ. ಡಯಾಬಿಟಿಸ್ ಇಸ್ ವೆರಿ ಡಿಯರ್ ಟು ಕಾಲನ್ನ ಮಿಸ್ ಮಾಡ್ದಂಗೆ ನೋಡಿ. ಕಾಲು ತುಂಬಾ ಇಂಪಾರ್ಟೆಂಟು. ಕಾಲು ಕಳ್ಕೊಂಡವ್ರಿಗೆ ಗೊತ್ತೇ ಇದೆ ನಿಮ್ಗೆ ಎಷ್ಟು ಬೇಜಾರಿರುತ್ತೆ. ಒಂದು ಬೆಟ್ ಕಳ್ಕೊಂಡ್ರೂ ಕೂಡ ಅವ್ರಿಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಎಲ್ಲನೂ ನಮ್ಮ ಬಾಡಿನ ನಾವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ. ಸೊ ಡಯಾಬಿಟಿಸಿಂದ ಇದನ್ನೆಲ್ಲ ನೀವು ಆರಾಮಾಗಿ ಮೇಂಟೈನ್ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಡಯಾಬಿಟಿಸ್ ಬಗ್ಗೆ ಕಾಲು ಬಗ್ಗೆ ಎಲ್ಲ ಹೇಳಿದಿರಿ. ಅಕಸ್ಮಾತ್ ಇನ್ನೂ ಏನಾರು ನಿಮಗೆ ಮಾಹಿತಿ ಬೇಕಿತ್ತು ಅಂದರೆ ಎನಿ ಟೈಮ್ ನೀವು ನನಗೆ ಫೋನ್ ಮಾಡ್ಬೋದು, ಇಲ್ಲ ಬಂದು ಮೀಟ್ ಮಾಡ್ಬೋದು. ನಾನು ಮಧುಮೇಹ ಅಂತ ಡಯಾಬಿಟಿಸ್ ಸೆಂಟ್ರಲ್ಲಿ ಇದ್ದೇ ಇರ್ತೀನಿ. ಆರಾಮಾಗಿ ಬಂದು ನಾವೆಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಕಾಲನ್ನ ಉಳಿಸೋಣ. ಒಂದು ಕಾಲು ಉಳಿಸಿದ್ರು ಎಷ್ಟೋ ಉಳಿಸ್ದಂಗೆ ಲೆಕ್ಕ. ಹಾಗಾಗಿ ಎಲ್ಲರೂ ನಿಮ್ಮ ಕಾಲನ್ನ ನೀವು ಉಳಿಸ್ಕೊಳ್ಳೋದು ತುಂಬಾ ಅವಶ್ಯಕತೆ. ಸೊ ಮಿಸ್ ಮಾಡ್ದಂಗೆ ಮಾಡ್ತೀನಿ ಅಂದ್ಕೊಂಡು ಎಲ್ಲರಿಗೂ ಗುಡ್ ಲಕ್ ಹೇಳ್ತಾ ಈ ಮಾತು ಮುಗಿಸ್ತಾ. ಥ್ಯಾಂಕ್ ಯು.